ಗಂ ಗಣಪತೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷವಾದಂತಹ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ವಾರ ಯಾವ ರಾಶಿಯಲ್ಲಿ, ಅದರಲ್ಲೂ ಪ್ರಮುಖವಾಗಿ 2 ರಾಶಿಗಳಿಗಂತೂ ಅದ್ಭುತವಾದಂತಹ ಶುಭ ಫಲವನ್ನು ಅನುಭವಿಸುವಂಥದ್ದು. ಆ ರಾಶಿಯ ವಿಶೇಷತೆ ಈ ವಾರದಲ್ಲಿ ಅದ್ಭುತವಾಗಿದೆ. ಅದನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ರೆ ಎಲ್ರಿಗೂ ಮನದಟ್ಟಾಗುತ್ತೆ. ಅದರೊಟ್ಟಿಗೆ ಯಾವ ಗ್ರಹಗಳು ಯಾವ ರೀತಿಯಾಗಿದೆ, ಯಾವ ಗ್ರಹಗಳಿಂದ ಯಾವ ರೀತಿಯಾದಂಥ ಅಶುಭ ಫಲಗಳನ್ನು ಅನುಭವಿಸೋದನ್ನು ಸಹ ನೋಡ್ಬೋದು. ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ. ಶ್ರೀ ವಿಶ್ವವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ 2 ಈ ವಾರ ಜರುಗುವಂಥದ್ದು. ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ಪ್ರಥಮ, ದ್ವಿತೀಯ, ತೃತೀಯ ತಿಥಿಗಳು ಜರುಗುವಂಥದ್ದು. ಇನ್ನು ಅದರೊಟ್ಟಿಗೆ ಗ್ರಹಗಳ ಸಂಚಾರವನ್ನು ನಾವು ನೋಡುವಂಥದ್ದಾದರೆ ಮೇಷರಾಶಿಯಲ್ಲಿ ಚಂದ್ರನ ಸಂಚಾರವನ್ನು ಯಥಾಸ್ಥಿತಿಯಂತೆ ಜರುಗುತ್ತೆ. ತದನಂತರ ರವಿ, ಬುಧ ಹಾಗೂ ಗುರುಗಳು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಸಿಂಹರಾಶಿಯಲ್ಲಿ ಕುಜ, ಕೇತುವಿನ ಸಂಚಾರ. ತದನಂತರ ಮಹಾತ್ಮನಾದಂತಹ ಶನಿ ಮಹಾತ್ಮರು ಮೀನರಾಶಿಯಲ್ಲಿ ಸಂಚಾರ. ರಾಹು ಒಂದು ಕುಂಭರಾಶಿಯಲ್ಲಿ ಹಾಗೂ ಮೇಷರಾಶಿಯಲ್ಲಿ ಶುಕ್ರನು ಸಂಚಾರ ಮಾಡ್ತಾರೆ. ಇದು ಒಂದು ಗ್ರಹಗಳ ಸಂಚಾರ ಗೋಚಾರದಲ್ಲಿ. ಇನ್ನು ರಾಶಿಗಳ ಯಾವ ರೀತಿ ಇರುತ್ತದೆ ಅನ್ನೋದನ್ನು ನೋಡೋಣ. ಮೇಷರಾಶಿಯಲ್ಲಿ ಅದ್ಭುತವಾದಂತಹ ಫಲವನ್ನು ಕೊಡುವಂಥ ವಾರ ಆಗಿರುತ್ತದೆ. ಜೊತೆಗೆ ಸ್ನೇಹಿತರಿಂದ ಸ್ವಲ್ಪ ನಿಮಗೆ ಹೆಲ್ಪ್ ಆಗುವಂಥದ್ದು, ಸಂಬಂಧಿಕರಿಂದ ಸಹಾಯವಾಗುವಂಥದ್ದು, ಅಥವಾ ನಿಮ್ಮ ಒಂದು ಕೆಲಸ ಮಾಡುವಂಥ ಸಹಪಾಠಿಗಳಿರ್ತಾರಲ್ಲ ಅವರಿಂದ ಸಹ ನಿಮಗೆ ಸಾಕಷ್ಟು ರೀತಿಯಾದಂತಹ ಸಹಾಯವನ್ನು ಅನುಭವಿಸ್ತೀರ. ಜೊತೆಗೆ ಊಟ ಉಪಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕಾಣುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಅಂದರೆ ಏನಾಗುತ್ತೆ ಅಂದರೆ, ಈ ಶುಕ್ರ ತನ್ನ ಒಂದು ಕ್ಷೇತ್ರದಿಂದ ಹಿಂಬದಿಯ ಕ್ಷೇತ್ರದಲ್ಲಿ ಸ್ಥಿತನಾದಾಗ ಒಂದು ವಿಶೇಷವಾದಂತಹ ಒಂದು ಫಲವನ್ನು ಕಾಣ್ತದೆ. ಆ ಕಾರಣದಿಂದ ಆ ಶುಕ್ರನ ಬಲ ಅತಿ ಅದ್ಭುತವಾಗಿದೆ. ಅದೇ ರೀತಿ ಸ್ವಲ್ಪ ನಿದ್ರಾಹೀನತೆಯನ್ನು ಸಹ ಸೂಚಿಸುತ್ತೆ. ಸಂಪೂರ್ಣವಾದಂತಹ 90% ನಿಮಗೆ ಈ ವಾರ ಶುಭ ಫಲಗಳನ್ನು ಕಾಣ್ತೀರಾ. ನಿಮಗೆ ಶುಕ್ರವಾರ ಹಾಗೂ ಗುರುವಾರ ಶುಭ ವಾರಗಳಾಗಿರ್ತದೆ. ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶ್ಯಾಧಿಪತಿಯಾದಂತಹ ನಾನು ಮೇಷರಾಶಿಯವರಿಗೆ ತಿಳಿಸಿದಾಗೆ, ಈಗ ಏನು ಹೇಳುತ್ತೆ, ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರ ವೇಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಚಂದ್ರನಿಂದ ಸ್ವಲ್ಪ ಸ್ಥಿತನಾಗಿರಿದಾಗ ಮಾನಸಿಕವಾಗಿ ಚಂದ್ರಮೋ ಮನಸ್ಸೋ ಜಾತಃ ಅಂತ ಹೇಳ್ತೀವಿ. ಅಂದರೆ ಚಂದ್ರ ಮನಸ್ಸಿನ ಕಾರಕನಾದಂತಹ ಚಂದ್ರ ಈ ಒಂದು ಶುಕ್ರ ಭೋಗವಾಗಿ ಜೀವನವನ್ನು ಕೊಡುವಂಥ ಶುಕ್ರನ ಜೊತೆಗೆ ಮಿಂಗಲ್ಲಾದಾಗ ಹೆಂಗಸರಿಂದ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸಂಬಂಧಪಟ್ಟಂತಹ ಗಲಾಟೆಗಳು ಚಿಕ್ಕ ಪುಟ್ಟ ಆಗಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದರ ಒಟ್ಟಿಗೆ ನೀವು ನೀರಿಗೆ ಸಂಬಂಧಪಟ್ಟಂತಹದ್ದು, ಕಲುಷಿತ ನೀರು ಕುಡಿಯುವಂಥದ್ದು, ನೀರಿನ ಜಾಗದಲ್ಲಿ ಓಡಾಡುವಂಥದ್ದು, ಮಳೆ ನೀರಲ್ಲಿ ನಿಂತು ಜ್ವರ ಬರುವಂಥದ್ದು, ನೆಗಡಿ ಆಗುವಂಥದ್ದು, ಈ ರೀತಿಯಾದಂಥ ವಾತಾವರಣ ಆಗುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶುಭ ಫಲಗಳನ್ನು ಖಂಡಿತ ಕಾಣ್ತೀರಾ. ಕುಟುಂಬದ ವಿಚಾರದಲ್ಲೂ ಸಹ, ಮಾತಿನ ವಿಚಾರದಲ್ಲಿ ಒಳ್ಳೆಯ ಮನ್ನಣೆ, ನೀವೇನೋ ಒಂದು ವಿಚಾರ ಮಾತಾಡಿರ್ತೀರ, ಆ ಮಾತಿನಿಂದ ನಿಮ್ಗೆ ಒಳ್ಳೆಯ ಒಂದು ಪ್ರಶಂಸೆ ಸಿಗುವಂತಹ ವಾರ ಸಹ ನಿಮ್ಮದಾಗಿರ್ತದೆ. ಈ ಆರೋಗ್ಯದ ವಿಚಾರಕ್ಕಾಗಿ ನೀವು ಧನ್ವಂತರಿ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಮಂಗಳವಾರ ಹಾಗೂ ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಜನನವಾಗಿರೋ ರಾಶ್ಯಾಧಿಪತಿಯೂ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಜೊತೆಗೆ ಗುರುವಿನ ಸಂಯೋಗ, ಜೊತೆಗೆ ಮಹಾನುಭಾವನಂತಹ ರವಿಯ ಒಂದು ಸಂಯೋಗ. ಈ ರೀತಿ ಇದ್ದಾಗ ಮಿಶ್ರದಾಯಕವಾದಂತಹ ಫಲವನ್ನು ಹೆಚ್ಚಾಗಿ ಅನುಭವಿಸ್ತೀರಾ. ಜೊತೆಗೆ ಗುರುಬಲ ಬೇರೆ ಇಲ್ಲ, ವೃತ್ತ ತಿರುಗಾಟವನ್ನು ಅನುಭವಿಸುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ವಿಳಂಬವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಊಟ ಉಪಚಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು, ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ಸುಮಾರು ಹೊತ್ತು ಊಟ ಮಾಡದೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಸಹ ಉಂಟಾಗಿರ್ತದೆ. ಹೀಗಿದ್ದಾಗ ನೀವು ಸ್ವಲ್ಪ ಯೋಚನೆ ಮಾಡಿ, ಯಾವುದೇ ಒಂದು ಊಟ ಉಪಚಾರಗಳು ಮಾಡಬೇಕಾದ್ರೆ ಯೋಚನೆ ಮಾಡಿ ಸೇವಿಸಿದರೆ ತುಂಬ ಒಳ್ಳೆಯದು. ಮತ್ತು ಲಘು ದೂರ ಪ್ರಯಾಣವನ್ನು ಯಾರಾದರೂ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಲಘು ದೂರ ಪ್ರಯಾಣ ಪರವಾಗಿಲ್ಲ, ಆದರೆ
ತುಂಬ ದೂರದ ಪ್ರಯಾಣವನ್ನು ನೀವು ಮಾಡುವಂಥದ್ದಾದರೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ತೀರ್ಥಕ್ಷೇತ್ರಗಳಿಗೆ ಏನಾದರೂ ಸಂಚಾರ ಮಾಡಿದ್ರೆ ಖಂಡಿತ ಒಳ್ಳೆಯ ಒಂದು ಫಲವನ್ನು ಕೊಡ್ತಾರೆ. ಯಾರೋ ಫ್ರೆಂಡ್ ಸರ್ಕಲ್ ಕರೆದ್ರು ಅಥವಾ ಇನ್ನೊಂದು ಮದುವೆ ಇಂಥ ಜಾಗದಲ್ಲಿ ಸ್ವಲ್ಪ ದೂರದ ಪ್ರಯಾಣ ಇದ್ದಾಗ ಸ್ವಲ್ಪ ಮುಂದೂಡಿದ್ರೆ ಒಳ್ಳೆಯದು. ಸರಿ, ಈ ರೀತಿ ಇದ್ದಾಗ ಮಿಶ್ರದಾಯಕವಾದಂತಹ ಫಲಕ್ಕೆ ನಾವು ಏನನ್ನು ಪರಿಹಾರ ರೂಪಕವಾಗಿ ತೆಗೆದುಕೊಳ್ಬೇಕು ಅಂದರೆ ಖಂಡಿತ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕ ರಾಶಿಯಲ್ಲಿ ಜನನವಾಗಿರೋರು ಉತ್ತರ ಅಭಿವೃದ್ಧಿ, ವ್ಯಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದೀನಿ, ಏನೋ ಒಂದು ರೀತಿಯಾದಂಥ ಅಸಮಾಧಾನ ಇರ್ಬೋದು ಅಂದ್ಕೊಳ್ಳೋ ಅಷ್ಟರಲ್ಲಿ ಯಾವುದೋ ಒಂದು ಬೆಳಕು ಕಂಡು ನೀವು ಆ ಬೆಳಕಿನಿಂದ ನಿಮ್ಮ ಜೀವನವನ್ನು ಸಾಗಿಸೋವಂಥದ್ದು. ದಶಮ ಸ್ಥಾನದಲ್ಲಿ ರಾಶಾಧಿಪತಿಯಾದಂತಹ ಚಂದ್ರಸ್ಥಿತನಾಗಿದ್ದಾಗ ಏನೋ ಒಂದು ಸಮಾಧಾನವಾದಂತಹ ವಾರವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಜೊತೆಗೆ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವೈಮನಸ್ಯವನ್ನು, ಹಣಕಾಸು ವಿಚಾರದಲ್ಲಿ ಸುಧಾರಣೆ ಕಾಣಬಹುದು. ಆದರೆ ಕುಟುಂಬದಲ್ಲಿ, ಯಾಕೆಂದರೆ ಕುಜ ಹಾಗೂ ಕೇತುವಿನ ಸಂಯೋಗ, ನಾನು ತುಂಬ ದಿನಗಳಿಂದನೇ ನಾನು ಹೇಳಿದ್ದೆ, ಕುಜ ಮತ್ತು ಕೇತುವಿನ ಸಂಯೋಗ ಬಂದಾಗ ಖಂಡಿತವಾಗಲೂ ಬರೀ ಕರ್ಕರಾಶಿ ಅಂತಲ್ಲ, ಯೂನಿವರ್ಸಲ್ಲಾಗಿ ಸಾಕಷ್ಟು ಸಮಸ್ಯೆಗಳು ಅನುಭವಿಸ್ತಾರೆ. ಜೊತೆಗೆ ಜಲತತ್ವ ರಾಶಿಯಲ್ಲಿ ಸ್ಥಿತನಾದಂತಹ ಶನಿ ಮಹಾತ್ಮರು ಸಹ ಒಂದು ವಿಶೇಷವಾದಂತಹ ಜಲಕ್ಕೆ ಸಂಬಂಧಪಟ್ಟಿರುವಂಥದ್ದು ಸಮಸ್ಯೆಗಳನ್ನು ಕೊಡ್ತಾರೆ. ಇಲ್ಲಿ ಕುಜ ಕೇತು ಅಗ್ನಿತತ್ವ ರಾಶಿಯಲ್ಲಿ ಸ್ಥಿತರಾದಾಗ ಅಗ್ನಿಗೆ ಅವಘಡಗಳಾಗುವಂಥ ಸಾಧ್ಯತೆಗಳು ಸಹ ಸೂಚಿಸುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಕರ್ಕಾಟಕ ರಾಶಿಯಲ್ಲಿ ಏನು ಫಲ ಕೊಡಬಹುದು ಅನ್ನೋಂದರೆ ಈ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ, ಕುಟುಂಬ ಹಾಗೂ ಮಾತಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿನ ಅನುಭವಿಸ್ತೀರಾ. ಏನು ಮಾಡಬೇಕು ಈ ರೀತಿ ಗೊಂದಲದ ವಾತಾವರಣ ಇದ್ದಾಗ ಅಂದರೆ ಸಾಕ್ಷಾತ್ ವಿನಾಯಕ ವಿಘ್ನರಾಜನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಅದ್ಭುತವಾದಂತಹ ಫಲವನ್ನು ಖಂಡಿತ ಕಾಣ್ತೀರ. ಯಾಕೆಂದರೆ ಈಗ ವ್ಯಯದಲ್ಲಿರುವಂತಹ ಗುರು ಫಲವನ್ನು ಕೊಡದೆ ಹೋದರೂ ಪರವಾಗಿಲ್ಲ, ರಾಶ್ಯಾಧಿಪತಿನೂ ಈ ವಾರ ತುಂಬ ಅದ್ಭುತವಾದಂತಹ ಫಲವನ್ನು ಕೊಡ್ತಾರೆ. ನೀವು ಇಷ್ಟು ಮಾಡಿದ್ರೆ ಸಾಕು, ಎಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂಥ ಶುಭಫಲಗಳನ್ನು ಕಾಣ್ತೀರಾ. ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಆತಂಕದ ವಾತಾವರಣ, ಆಡಳಿತದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು. ಸಿಂಹರಾಶಿಯಲ್ಲಿ ಜನನವಾಗಿರೋ ಕೋಪವನ್ನು ಕಮ್ಮಿ ಮಾಡ್ಕೋಬೇಕು ಈ ವಾರ. ಯಾಕೆ ಅಂದರೆ ಸ್ವಲ್ಪ ಕುಜ ಕೇತುಗಳ ಸಂಯೋಗ ಇದ್ದಾಗ ಸಾಮಾನ್ಯವಾಗಿ ಹೆಚ್ಚು ಕೋಪ ಓಡುವಂಥದ್ದು, ಲಘು ದೂರ ಪ್ರಯಾಣ ಇದರಿಂದ ಸಹ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು. ಯಾರಿಗಾದರೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಖಂಡಿತವಾಗಲೂ ಅದರಿಂದ ಸ್ವಲ್ಪ ನಿಷ್ಠೂರ ಆಗುವಂಥದ್ದು. ಸೈಟಿನ ವಿಚಾರದಲ್ಲಿ, ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು. ಈ ರೀತಿಯಾದಂಥ ಗೊಂದಲದ ವಾತಾವರಣ, ಅಂದರೆ ಇದು ಹೇಗೆ ಅಂದರೆ ಅಶುಭ ಅಂತ ಹೇಳೋಕ್ಕಾಗಲ್ಲ, ಅಂದರೆ ಗೊಂದಲದ ವಾತಾವರಣ. ಆ ಕಾರಣದ ಆ ಗೊಂದಲದಿಂದ ದೂರ ಆಗಬೇಕು, ಎಲ್ಲ ವಿಚಾರದಲ್ಲೂ ಉತ್ತರ ಅಭಿವೃದ್ಧಿ ಆಗಬೇಕು ಅಂದರೆ ಸುಬ್ರಹ್ಮಣ್ಯ ಹಾಗೂ ವಿನಾಯಕನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯ ಒಂದು ಫಲವನ್ನು ಕಾಣ್ತೀರಾ. ಜೊತೆಗೆ ಸೋಮವಾರ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರು ದಶಮ ಸ್ಥಾನದಲ್ಲಿ ಗುರುವಿನ ಸಂಚಾರ, ಕೆಲಸದ ವಿಚಾರದಲ್ಲಿ ಅಥವಾ ವ್ಯವಹಾರದ ವಿಚಾರದಲ್ಲಿ, ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಸ್ವಲ್ಪ ಮಟ್ಟಿಗೆ ಅದೇ ರೀತಿ ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ಚಾಲನೆ ಕೊಡಬೇಕಂದ್ರೆ ಯೋಚನೆ ಮಾಡಿ ಚಾಲನೆ ಕೊಡಿ. ಅರ್ಜೆಂಟ್ ಮಾಡ್ಕೊಂಡ್ಬಿಡ್ತೀರ. ಇದು ಕನ್ಯಾ ರಾಶಿಯಲ್ಲಿ ಏನು ಗೊತ್ತಾ, ಈ ವಾರ ಸ್ವಲ್ಪ ಗೊಂದಲ, ಈ ಕಳೆದ ವಾರ ಈ ವಾರ ಸ್ವಲ್ಪ ಗೊಂದಲದಿಂದನೇ ಜೀವನ ಮಾಡುವಂಥದ್ದು. ಯಾವುದೋ ಒಂದು ಕೆಲಸ ಮಾಡಬೇಕು, ಆ ಕೆಲಸ ಆಗಲ್ಲ, ಆ ಕೆಲಸದಲ್ಲಿ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆಗಳು ಸಹ ಉಂಟಾಗಿರ್ತದೆ. ಜೊತೆಗೆ ಕೌಟುಂಬಿಕ ವಿಚಾರದಲ್ಲಿ, ಅದರಲ್ಲೂ ಪತಿ ಪತ್ನಿಯಲ್ಲಿ ಸ್ವಲ್ಪ ಇರುಸು ಮುರುಸಿನ ವಾತಾವರಣವನ್ನು ಸಹ ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಈ ರೀತಿ ಇದ್ದಾಗ ಮನಸ್ಸು ಸಹ ಚಂಚಲ, ಯಾಕಂದರೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಸಂಚಾರ ಮಾಡಿದಾಗ ನಷ್ಟಮಂ ಅಂತ ಹೇಳ್ತೀವಿ, ನಷ್ಟವನ್ನು ತೋರಿಸುವಂಥದ್ದು. ಆ ಕಾರಣದಿಂದ ನಷ್ಟ ಆಗದಂಗೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಸರಿ, ಏನು ಮಾಡಬೇಕು ಈ ರೀತಿ ಗೊಂದಲದ ವಾತಾವರಣ ಇದ್ದಾಗ? ಖಂಡಿತವಾಗಲೂ ಮಹಾಲಕ್ಷ್ಮಿಯ ಒಂದು ಸ್ಮರಣೆ, ಪರಮೇಶ್ವರನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನಗರು ನೋಡಿ, ರಾಶ್ಯಾಧಿಪತಿಯಾದಂತಹ ಶುಕ್ರ ಸಪ್ತಮ ಸ್ಥಾನದಿಂದ ವೀಕ್ಷಣೆ ಮಾಡ್ತಾ ಇದ್ದಾನೆ. ಏನೋ ಒಂದು ರೀತಿಯಾದಂಥ ತನ್ನ ರಾಶಿಯನ್ನು ತಾನು ವೀಕ್ಷಣೆ ಮಾಡಬೇಕಾದ್ರೆ ಹಣಕಾಸಿನ ವಿಚಾರದಲ್ಲಿ ತೀರಾ ಅದ್ಭುತವಾದಂಥ ಮಿರಾಕಲ್ ಅಂತೂ ಖಂಡಿತ ಆಗೋದಿಲ್ಲ. ನೀವು ಏನು ಕಷ್ಟಪಡ್ತೀರೋ ಆ ಕಷ್ಟಕ್ಕೆ ಸರಿಯಾದಂತಹ ಫಲ ಸಿಗುತ್ತೆ, ಅದು ಅಂತೂ ಕಟ್ಟಿಟ್ಟ ಬುತ್ತಿ. ಆದರೆ ಸಮಸ್ಯೆಗಳು, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಅಂದರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಏನಾದರೂ ಇತ್ತು ಅಂದರೆ ಖಂಡಿತ ಅದು ಇನ್ನೂ ಒಂದಷ್ಟು ದಿವಸ ಮುಂದುವರಿಸ್ಕೊಂಡೇ ಹೋಗ್ತೀರಾ, ಸಂಪೂರ್ಣವಾದಂತಹ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕುಟುಂಬದಲ್ಲಿ ಸ್ವಲ್ಪ ಸಮಾಧಾನವಾದಂಥ ವಾತಾವರಣ, ಸಂಬಂಧಿಕರಿಂದ ಒಂದು ಒಳ್ಳೆಯ ಮಾತುಗಳನ್ನು ಕೇಳುವಂಥದ್ದು, ಅದರಿಂದ ಒಂದು ಶುಭ ಫಲಗಳನ್ನು ಸಹ ಕಾಣುವಂಥದ್ದು. ಹೊಸ ಕೆಲಸಕ್ಕೆ ಯಾರಾದರೂ ಹೋಗಬೇಕು ಅಂದ್ಕೊಂಡಿರೋರಿಗೆ ತುಂಬ ಒಳ್ಳೆಯ ಒಂದು ವಾರವನ್ನು ಸಹ ನೀವು ಕಾಣ್ಬೋದು.
ಒಂದು ರೀತಿಯಾದಂತಹ 80% ಶುಭಫಲಗಳನ್ನು ನೀವು ಖಂಡಿತ ಕಾಣ್ಬೋದು. ನೀವು ಮಾಡಬೇಕಾಗಿರೋಂಥದ್ದು ಪ್ರಮುಖವಾಗಿ ಸಾಕ್ಷಾತ್ ಹನುಮಂತನ ಒಂದು ಸ್ಮರಣೆ ಮಾಡಿ, ಯಾವುದಾದ್ರೂ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸಮಾಧಾನವಾದಂತಹ ವಾತಾವರಣ. ಯಾವ ರೀತಿಯಾದಂಥ ಸಮಾಧಾನ ಅಂದರೆ ಕುಟುಂಬದಲ್ಲಿ ಒಂದು ರೀತಿಯಾದಂಥ ಸಮಾಧಾನವಾದಂಥ ವಾತಾವರಣ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವಾದಂಥ. ಆದರೆ ಯಾರೆಲ್ಲ ಈ 2 ವೀಲರು 4 ವೀಲರ್ ಓಡಿಸ್ತಾ ಇರ್ತಾರೋ ಅಥವಾ ದೊಡ್ಡ ದೊಡ್ಡ ಟ್ರಕ್ಕನ್ನು ಓಡಿಸೋವಂಥವ್ರು, ಇವರೆಲ್ಲ ಸ್ವಲ್ಪ ಹುಷಾರಾಗಿರಬೇಕು. ಅದರೊಟ್ಟಿಗೆ ಯಾರೆಲ್ಲ ಚಲನಚಿತ್ರ ರಂಗದಲ್ಲಿ ಇರ್ತಾರೋ ಅವರು ಸ್ವಲ್ಪ ಅಲರ್ಟ್ ಆಗಿದ್ದರೆ ತುಂಬ ಒಳ್ಳೆಯದು. ಇಲ್ಲವಾದರೆ ಅಲ್ಲಿ ಸ್ವಲ್ಪ ಗಲಿಬಿಲಿಯ ವಾತಾವರಣ ಮೂಡುವಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳು ಸಹ ಉಂಟಾಗುವಂಥ ಸಾಧ್ಯತೆ ಇರ್ತದೆ. ಈ ರೀತಿ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂಥ ಶುಭ ಫಲಗಳನ್ನು ಈ ವಾರ ನೀವು ಕಾಣ್ತೀರಾ. ಇನ್ನು ಮಕ್ಕಳ ವಿಚಾರದಲ್ಲಿ, ಓದಿನ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ಸೀಟಿನ ವಿಚಾರದಲ್ಲಾಗಿರ್ಬೋದು, ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಾ. ಆ ಕಾರಣದಿಂದ ಸ್ವಲ್ಪ ಮಕ್ಕಳ ವಿಚಾರಕ್ಕಾಗಿ ಗೋವಿಂದ, ಗೋಪಾಲ ಈ ರೀತಿಯಾದಂತಹ ಒಂದು ದೇವರನ್ನು ಒಂದು ಸ್ಮರಣೆ ಮಾಡಿ ತುಂಬ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ನೀವು ಮಂಗಳವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ನೋಡಿ, ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿನ ಕಾಣುವಂಥದ್ದು, ಸಮಾಧಾನವನ್ನು ಕಾಣುವಂಥದ್ದು, ಭೂಮಿಯ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿನ ಕಾಣುವಂಥದ್ದು, ಮಕ್ಕಳ ಓದಿನ ವಿಚಾರದಲ್ಲಿ ಲಾಭವನ್ನು ಕಾಣಿಸುವಂಥದ್ದು, ಹೊಸ ಕೆಲಸಗಳಿಗೆ ಚಾಲನೆ ಕೊಡುವಂಥದ್ದು, ಹೊಸ ಬಿಸ್ನೆಸ್ ಮಾಡ್ಕೊಂಡಿರೋರಿಗೂ ಸಹ ತುಂಬ ಒಳ್ಳೆಯದಾಗುತ್ತೆ. ಅಭಿವೃದ್ಧಿಯ ಜೀವನವನ್ನು ಖಂಡಿತ ನೀವು ಕಾಣ್ಬೋದು. ಆರೋಗ್ಯದ ಕಡೆ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂಥ ನೋವು, ಕೀಲುಗಳ ನೋವು ಕಾಣುವಂಥ ಸಾಧ್ಯತೆ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಜೊತೆಗೆ ಪಿತೃಗಳು ಅಂದರೆ ನಿಮ್ಮ ಹಿರಿಯರಿಂದ ಸ್ವಲ್ಪ ನಿಂದನೆ ಅಥವಾ ಹಿರಿಯರಿಂದ ಸ್ವಲ್ಪ ಹಿರಿಯರ ಆರೋಗ್ಯದಲ್ಲೂ ಸಹ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೆಯದು. ಇನ್ನು ಈ ರೀತಿ ಇದ್ದಾಗ ಸಂಪೂರ್ಣವಾಗಿ ಶುಭಫಲ ಅಲ್ಲದೆ ಹೋದರೂ ಒಂದು 90% ಸಂಪೂರ್ಣ ಶುಭಫಲಗಳನ್ನು ನೀವು ಅನುಭವಿಸ್ಬೋದು. ಏನು ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ, ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವರಿಗೆ ಸ್ವಲ್ಪ ತಿರುಗಾಟ, ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಈ ಶೋಲ್ಡ್ರಿಗೆ ಸಂಬಂಧಪಟ್ಟಿರೋಂಥ ಸ್ವಲ್ಪ ನೋವು, ಕಾಲಿನ ಕೀಲುಗಳಿಗೆ ಸಂಬಂಧಪಟ್ಟಿರೋಂಥ ಸ್ವಲ್ಪ ನೋವನ್ನು ಕಾಣುವಂಥದ್ದು ಆರೋಗ್ಯದಲ್ಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ. ಯಾವುದೋ ಅರಿಯರ್ಸ್ ಬರಬೇಕಾಯ್ತು, ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂಥ ಅಲ್ಲದೆ ಹೋದ್ರೂ ಕೊಂಚವಾಗಿ ಸ್ವಲ್ಪ ಹಣವನ್ನು ನೀವು ಗಳಿಸುವಂಥ ಸಾಧ್ಯತೆ ಇರ್ತದೆ. ಯಾರೆಲ್ಲ ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೋ, ನಾನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆದರೆ ಯಾರೆಲ್ಲ ಸೇವಾ ವೃತ್ತಿ ಮಾಡ್ತಾ ಇರ್ತಾರೋ ಅಂಥವ್ರಿಗಂತೂ ಅದ್ಭುತವಾದಂಥ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಇನ್ನು ಮಕ್ಕಳ ಓದಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಪತಿ ಪತ್ನಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಅದರ ಬಗ್ಗೆ ಸ್ವಲ್ಪ ಯೋಚಿಸಿ ಮಾತನಾಡಿದ್ರೆ ತುಂಬ ಒಳ್ಳೆಯದು. ವಾಗ್ದೇವಿ ಸರಸ್ವತಿಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅಥವಾ ಅಂಬಾಭವಾನಿ, ರಾಜರಾಜೇಶ್ವರಿ ಈ ರೀತಿಯಾದ ಯಾವುದಾದ್ರೂ ಒಂದು ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿಯಲ್ಲಿ ಜನನವಾಗಿರೋ ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳು ಸ್ಥಿತರಾದಾಗ ವ್ಯವಹಾರದಲ್ಲಾಗಿರ್ಬೋದು ಅಥವಾ ವಿವಾಹದಲ್ಲಾಗಿರ್ಬೋದು ಅಥವಾ ಪತಿ ಪತ್ನಿಯಲ್ಲಾಗಿರ್ಬೋದು ಅಥವಾ ಸ್ನೇಹಿತರಿಂದಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯ ವಾತಾವರಣ. ಅದರಲ್ಲೂ ದ್ವಿತೀಯ ಸ್ಥಾನದಲ್ಲಿ ಮಹಾತ್ಮನಾದಂಥ ಶನಿ ಸ್ಥಿತನಾದಾಗ ಮಾತಿನ ವಿಚಾರದಲ್ಲಿ, ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಯಾವಾಗ ಶುಕ್ರಚಂದ್ರರ ಸಂಯೋಗ ಇರ್ತದೋ ಅದು ಸಹ ಕಮ್ಯುನಿಕೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು. ಹಣಕಾಸು ವಿಚಾರದಲ್ಲಿ, ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಯೋಚಿಸಿ ಮಾತನಾಡಬೇಕು. ಇಲ್ಲಾಂದರೆ ಆಗುವಂಥ ವ್ಯವಹಾರಗಳು ಸಹ ತುಂಡಾಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಯಾರಾದರೂ ಒಳ್ಳೆಯ ಒಂದು ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಗಾಗಿ ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಆರೋಗ್ಯದ ವಿಚಾರದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ಉತ್ತರೋತ್ತರ ಅಭಿವೃದ್ಧಿ ಮಾಡಬೇಕು ಅಂದರೆ ಮಹಾಲಕ್ಷ್ಮಿ ಹಾಗೂ ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಶನಿವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂತಹ ಶುಭಫಲಗಳನ್ನು ಕಾಣ್ತೀರಾ. ಸ್ವಲ್ಪ ಶೋಲ್ಡ್ರಿಗೆ ಸಂಬಂಧಪಟ್ಟಿರೋದು, ಭುಜಗಳು ಸ್ವಲ್ಪ ನೋವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಭೂಮಿಯ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿನ ಕಾಣುವಂಥದ್ದು. ಪಿತೃಗಳಿಂದ ಅಂದರೆ ತಂದೆ ಮನೆಯಿಂದ ಯಾವುದೋ ಒಂದು ಆಸ್ತಿ ಬರಬೇಕಾಯಿತು, ಖಂಡಿತ ಈ ಮಾಸವೇ ನಿಮಗೆ ಪಿತೃಗಳಿಂದ ಸ್ವಲ್ಪ ಯಾವುದಾದ್ರೂ ಆಸ್ತಿ ಪಾಸ್ತಿ ಬರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಅರ್ಶಿನ ಕುಂಕುಮಕ್ಕೆ ಏನೋ ಕೊಡುವಂಥದ್ದಾಗಿರ್ಬೋದು, ಅಥವಾ ಹಿರಿಯರು ಪಿತ್ರೇ ಇರಬೇಕಲ್ಲ, ಯಾವುದೋ ನಿಮ್ಮ ಕಂಪ್ನಿಯ ಬಾಸ್ ಕಡೆಯಿಂದ ಯಾವುದೋ ಒಂದು ಅರಿಯರ್ಸ್ ಬರಬೇಕಾಯಿತು, ಅದು ಸಹ ನಿಮಗೆ
ಸೇರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಣಕಾಸು ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಜೊತೆಗೆ ಹೊಸ ಏನಾದರೂ ಖರೀದಿ ಮಾಡಬೇಕು ಅಂದರೆ ಈ ವಾರ ಖಂಡಿತವಾಗ್ಲೂ ನೀವು ಖರೀದಿ ಮಾಡ್ಬೋದು. ಅದರಿಂದ ನಿಮಗೆ ಲಾಭವನ್ನು ಸಹ ಗಳಿಸುವಂಥ ಸಾಧ್ಯತೆ ಇರ್ತದೆ. ಇನ್ನು ಕುಟುಂಬದಲ್ಲಿ ನೀವು ಸಾಧಾರಣವಾದಂಥ ಶುಭಫಲಗಳನ್ನು ಕಾಣ್ತೀರಾ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು, ತಾಯಿಯ ಬೆನ್ನು ಹುರಿಗೆ ಸಂಬಂಧಪಟ್ಟಿರುವಂಥ ಸಾಧ್ಯತೆಗಳು ನೋವು ಕಾಣಿಸುತ್ತೆ. ಇಷ್ಟೇ ರೀತಿ ಇದ್ದಾಗ ಒಂದು 60-70% ಶುಭಫಲಗಳನ್ನು ನೀವು ಕಾಣ್ತೀರಾ. ನೀವು ಮಾಡಬೇಕಾಗಿರೋಂಥದ್ದು ಹನುಮಂತನ ಸ್ಮರಣೆ ಪರ್ಮನೆಂಟ್. ಅದು ಹನುಮಂತನ ಸ್ಮರಣೆ 7:30 ಮುಗಿಯೋ ತನಕ ಹನುಮಂತನ ಸ್ಮರಣೆ ಮುಖ್ಯವಾಗಿರುತ್ತದೆ. ಜೊತೆಗೆ ಕಾಲಭೈರವನ ಸ್ಮರಣೆ ಮಾಡಿ. ಶುಕ್ರವಾರ ಗುರುವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಆಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.